ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೂಗಿನಲ್ಲಿ ರಕ್ತಸ್ರಾವವಾಗಿ ಆತಂಕ ಸೃಷ್ಟಿಯಾಗಿತ್ತು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಸದ್ಯ ಡಿಸ್ಚಾರ್ಜ್ ಆಗಿ ಎಚ್ಡಿಕೆ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ. ಎಚ್ಡಿಕೆ ಆರೋಗ್ಯದ ಬಗ್ಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಫೈನಲ್ ನೋಟಿಫಿಕೇಶನ್ ನಿನ್ನೆ ಸಂಜೆ 6:30 ಹೊತ್ತಿಗೆ ಇಡೀ ರಾಜ್ಯ ರಾಜಕಾರಣವೇ ಒಂದು ಕ್ಷಣ ಶಾಕ್ಗೊಳಗಾಗಿತ್ತು. ಅದರಲ್ಲೂ ಅಲ್ಲೇ ಸ್ಥಳದಲ್ಲಿದ್ದ ಮೈತ್ರಿ ನಾಯಕರು ಕಂಗಾಲಾಗಿ ಹೋಗಿದ್ರು. ನಿನ್ನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧದ ಹೋರಾಟದ ಬಗ್ಗೆ ಜೆಡಿಎಸ್ ಬಿಜೆಪಿ ನಾಯಕರು ಸಭೆ ಹಮ್ಮಿಕೊಂಡಿದ್ರು. ಸಭೆ ನಂತರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡ್ತಿದ್ರು. ಇದೇ ವೇಳೆ ಏಕಾಏಕಿ ಕುಮಾರಸ್ವಾಮಿ ಮೂಗಿನಿಂದ ರಕ್ತಸ್ರಾವವಾಗಿತ್ತು. ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಎಚ್ಡಿಕೆ ದಾಖಲು. ಸತತ 4 ಗಂಟೆಗಳ ಕಾಲ ಚಿಕಿತ್ಸೆ ನಂತರ ಡಿಸ್ಚಾರ್ಜ್. ಮೂಗಿನಿಂದ ರಕ್ತಸ್ರಾವವಾದ ತಕ್ಷಣವೇ ಎಚ್ಡಿಕೆ ಅವರನ್ನ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಸತತ 4 ಗಂಟೆಗಳ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ 3 ಬಾರಿ ಹೃದಯದ ವಾಲ್ವ್ ಬದಲಾವಣೆಯಾಗಿದೆ. ಇದಕ್ಕಾಗಿ ಮಾತ್ರೆ ತೆಗೆದುಕೊಳ್ತಿದ್ದೆ. ಒತ್ತಡ ವಿಶ್ರಾಂತಿ ಪಡೆಯದೆ ಕೆಲಸ ಮಾಡಿದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಟೆನ್ಷನ್ಗಳು ಬಂದಾಗ ಮತ್ತು ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡಿದಾಗ ಒಂದೊಂದು ಬಾರಿ ಈ ರೀತಿ ಮೂಗಿನಿಂದ ಬ್ಲಡ್ ಸೋರಿಕೆ ಆಗ್ತಕ್ಕಂಥದ್ದೇನಿದೆ ಅದು ಒಂದು ಸಹಜವಾದಂಥ ಪ್ರಕ್ರಿಯೆಗಳೇ ಇದೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಚೆನ್ನಾಗಿದ್ದೇನೆ, ಯಾರಿಗೂ ಆತಂಕ ಬೇಡ. ಇಂದು ಬೆಳಿಗ್ಗೆ ಸಂಸತ್ ಕಲಾಪದಲ್ಲಿ ಭಾಗಿಯಾಗಲು ತೆರಳಬೇಕಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಕ್ತಸ್ರಾವ ಹಿನ್ನೆಲೆ ವಿಶ್ರಾಂತಿ ಪಡೆಯಲು ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ಎಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು, ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವರಾದ ನಂತರ ಕೆಲಸದ ಒತ್ತಡ ಹೆಚ್ಚಾಗಿದೆ, ಇದರಿಂದ ಆಯಾಸ ಆಗಿದೆ, ಬೇರೆ ಏನೂ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ದಿನ ಅಪೋಲೋ ಜಯನಗರ ಆಸ್ಪತ್ರೆಗೆ ಹೋದ ನಂತರ ರುಟೀನ್ ಚೆಕಪ್ಪು ಭಾಳ 1-2 ತಿಂಗಳಿಂದ ಪೆಂಡಿಂಗ್ ಇತ್ತು. ರೆಗ್ಯುಲರಾಗಿ 1-1.5 ತಿಂಗಳಿಗೊಂದ್ಸಲಿ ರುಟೀನ್ ಚೆಕಪ್ ಮಾಡಿಸ್ತಕ್ಕಂಥದ್ದು ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ. ಬಟ್ ಕೆಲಸ ಕಾರ್ಯಗಳು ಕೇಂದ್ರದ ಮಂತ್ರಿ ಆದ ನಂತರ ಸ್ವಲ್ಪ ಜವಾಬ್ದಾರಿಗಳು ಒತ್ತಡಗಳು ಹೆಚ್ಚಾದ ಮೇಲೆ ರುಟೀನ್ ಚೆಕಪ್ನ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ನಿನ್ನೆ ಎಲ್ಲ ರುಟೀನ್ ಚೆಕಪ್ ಆಗಿದೆ. ಸ್ವಲ್ಪ ಆಯಾಸ ಆಗಿದೆ. ಹೆಚ್ಚಾಗಿ ಅವರು ನಿದ್ರೆ ಮಾಡಲಿಕ್ಕೂ ಅವಕಾಶ ಆಗ್ತಾ ಇಲ್ಲ. ರೆಗ್ಯುಲರು ಟ್ರಾವೆಲಿಂಗು ಪ್ಲಸ್ಸು ಕೇಂದ್ರದ ಮಂತ್ರಿ ಆದಮೇಲೆ ಒಂದು ಸ್ವಲ್ಪ ರೆಗ್ಯುಲರಾಗಿ ವಿಷಯಗಳನ್ನ ಗ್ರಹಿಕೆ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿದೆ ಬಾಡಿ ಬಿಟ್ಟರೆ. ಬೇರೆ ಇನ್ನೇನು ಹೇಳ್ಕೊಳ್ಳೋಂಥದ್ದೇನಿಲ್ಲ. ತಂದೆಯವರು ಆರೋಗ್ಯವಾಗಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸದ್ಯ ವಿಶ್ರಾಂತಿ ಪಡೆಯುತ್ತಿದ್ದು, ಇಂದು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಎಚ್ಡಿಕೆ ಅವರ ಮೂಗಿನಲ್ಲಿ ರಕ್ತಸ್ರಾವವಾಗಿದ್ದು ಕೆಲ ಕಾಲ ಆತಂಕ ಮೂಡಿಸಿತ್ತು. ಸದ್ಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಅವರ ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.